ನಮಸ್ಕಾರ ವೀಕ್ಷಕರೇ. ರಾಬೋಲೈನ್ಸ್ ರಾಜೇಂದ್ರ ಬುರುಡಿಕಟ್ಟಿ ಲ್ಯಾಂಗ್ವೇಜ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ ಯೂಟ್ಯೂಬ್ ಚಾನಲ್ ಮೂಲಕ ನಡೀತಿರ್ತಕ್ಕಂತಹ ಅಪರಿಚಿತ ಅಲಂಕಾರಗಳನ್ನು ಪರಿಚಯಿಸ್ತಿರ್ತಕ್ಕಂತಹ ವಿಡಿಯೋ ಸರಣಿ ಪಾಠಗಳ ಕಾರ್ಯಕ್ರಮ ಕಂಡೂ ಕಾಣದಂಥ ಚೆಲುವು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ತಮಗೆ ಗೊತ್ತಿದೆ, ಈ ಸರಣಿಯಲ್ಲಿ ಕನ್ನಡದಲ್ಲಿ ಬಳಕೆ ಇರುವ ಆದರೆ ಹೆಚ್ಚು ಪರಿಚಯವಿಲ್ಲದ ಕೆಲವು ಅಲಂಕಾರಗಳನ್ನು ಪರಿಚಯ ಮಾಡ್ತಾ ಬಂದಿದ್ದೇವೆ. ಇವತ್ತಿನ ದಿವಸ ಅದೇ ರೀತಿ ಒಂದು ಹೊಸ ಅಲಂಕಾರದೊಂದಿಗೆ ನಾನು ನಿಮ್ಮೊಂದಿಗೆ ಬಂದಿದ್ದೇನೆ. ಇವತ್ತಿನ ಅಲಂಕಾರದ ಚರ್ಚೆಯನ್ನು ಪ್ರಾರಂಭ ಮಾಡಲಿಕ್ಕಂತೂ ಮೊದಲು ತಮ್ಮೆಲ್ಲರಲ್ಲೂ ವಿನಂತಿ, ಯಾರು ಹೊಸದಾಗಿ ನನ್ನ ಚಾನಲಿಗೆ ಪ್ರವೇಶ ಮಾಡಿ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ತಮ್ಮೆಲ್ಲರೂ ಕೂಡ ವಿನಂತಿ, ತಾವೆಲ್ಲರೂ ಕೂಡ ಈ ರಾಬೋಲೈನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ಹೊಸ ಅಲಂಕಾರದ ಪರಿಚಯದ ಕಾರ್ಯಕ್ರಮವನ್ನು ಶುರು ಮಾಡೋಣ. ನೋಡಿ, ಇವತ್ತು ಯಾವ ಹೊಸ ಅಲಂಕಾರದೊಂದಿಗೆ ನಾನು ಬಂದಿದ್ದೇನೆ ಅಂಥೇಳಿ ಈಗ ಅದರ ಪರಿಚಯವನ್ನು ಶುರು ಮಾಡೋಣ. ಇವತ್ತು ನಾನು ಪರಿಚಯಕ್ಕೆ ತೆಗೆದುಕೊಂಡಿರ್ತಕ್ಕಂತಹ ಅಲಂಕಾರ ಅದು ವ್ಯತಿರೇಕ ಅಲಂಕಾರ. ಬಹಳಷ್ಟು ಜನ ಈ ಅಲಂಕಾರದ ಹೆಸರನ್ನು ಕೂಡ ಕೇಳಿರಲಿಕ್ಕಿಲ್ಲ. ಏನು ಈ ವ್ಯತಿರೇಕ ಅಲಂಕಾರ, ಇದನ್ನು ನಮ್ಮ ಕವಿಗಳು ಹೇಗೆಲ್ಲ ಬಳಸಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲು ಅದರ ಲಕ್ಷಣವನ್ನು ನೋಡೋಣ. ಲಕ್ಷಣ ಹೀಗಿದೆ: ಉಪಮೇಯ ಮತ್ತು ಉಪಮಾನಗಳಲ್ಲಿ ಉಪಮಾನದಲ್ಲಿರುವ ಕೊರತೆಗಳನ್ನು ಎತ್ತಿ ತೋರಿಸಿ ಉಪಮೇಯದ ಆಧಿಕ್ಯವನ್ನು ಪ್ರತಿಪಾದಿಸುವಂತೆ ಮಾತಿನ ಚಮತ್ಕಾರ ಆಗುವುದೇ ವ್ಯತಿರೇಕ ಅಲಂಕಾರ. ಇನ್ನೊಂದು ಸರಿ ನೋಡಿ. ಉಪಮೇಯ ಮತ್ತು ಉಪಮಾನಗಳಲ್ಲಿ ಉಪಮಾನದಲ್ಲಿರುವ ಕೊರತೆಗಳನ್ನು ಎತ್ತಿ ತೋರಿಸಿ ಉಪಮೇಯದ ಆಧಿಕ್ಯವನ್ನು ಪ್ರತಿಪಾದಿಸುವಂತೆ ಮಾತಿನ ಚಮತ್ಕಾರ ಆಗುವುದೇ ವ್ಯತಿರೇಕ ಅಲಂಕಾರ. ಇಲ್ಲಿ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗ್ತದೆ ಇದು ಉಪಮೇಯ ಮತ್ತು ಉಪಮಾನಗಳಿರ್ತಕ್ಕಂಥ ಅಲಂಕಾರ. ಉಪಮೇಯ ಮತ್ತು ಉಪಮಾನಗಳಿರ್ತಕ್ಕಂಥ ಅನೇಕ ಅಲಂಕಾರಗಳನ್ನು, ಉಪಮಾನ ಅಲಂಕಾರದಿಂದ ಹಿಡಿದು ನಾವು ಈಗಾಗಲೇ ಅನೇಕ ಅಲಂಕಾರಗಳನ್ನು ನೋಡ್ತೀವಿ. ಅವುಗಳಲ್ಲಿ ಆ ಉಪಮೇಯ ಮತ್ತು ಉಪಮಾನದ ಸಂಬಂಧ ಹೇಗೆಲ್ಲ ಇರ್ತದೆ ಅಂತ ನೋಡ್ತಾ ಬಂದಿದ್ದೇವೆ. ಇದು ಕೂಡ ಉಪಮೇಯ ಮತ್ತು ಉಪಮಾನಗಳ ಸಂಬಂಧ ಇರತಕ್ಕಂತಹ ಅಲಂಕಾರ. ಈ ಅಲಂಕಾರದ ಉದಾಹರಣೆಗೆ ಹೋಲಿಕ್ಕಂತೂ ಮೊದಲು ಕೆಲವು ಅಂಶವನ್ನು ಗಮನಿಸಬೇಕು ನಾವು. ಇದು ನಾವು ಈ ಹಿಂದೆ ನೋಡಿದ ಅಪನ್ನುತಿ ಅಲಂಕಾರಕ್ಕೆ ವಿರುದ್ಧ ನೆಲೆಯದ್ದು ಅನ್ನಬಹುದು. ಈಗ ಅಪನ್ನುತಿ ಅಲಂಕಾರ ಈಗಾಗಲೇ ನಾವು ಹಿಂದಿನ ಕ್ಲಾಸ್ನಲ್ಲಿ ನೋಡಿದ್ದೇವೆ. ಅದಕ್ಕೆ ವಿರುದ್ಧವಾಗಿದ್ದು ಅಂಥೇಳಿ ಇದನ್ನು ಅಂದ್ಕೋಬಹುದು. ಯಾಕೆ? ಆ ಅಲಂಕಾರದಲ್ಲಿ ಉಪಮೇಯವನ್ನು ಅಲ್ಲಗಳೆದು ಉಪಮಾನದ ಆಧಿಕ್ಯವನ್ನು ಪ್ರತಿಷ್ಠಾಪಿಸಿದರೆ, ಈ ಅಲಂಕಾರದಲ್ಲಿ ಉಪಮಾನವನ್ನೇ ಅಲ್ಲಗಳೆದು ಉಪಮೇಯವನ್ನು ಎತ್ತಿ ಹಿಡಿಯಲಾಗ್ತದೆ. ಏನು ಅಂದರೆ, ಆ ಅಪನ್ನುತಿ ಅಲಂಕಾರದಲ್ಲಿ ಉಪಮೇಯವನ್ನು ಅಲ್ಲಗಳೆದು, ಅಲ್ಲಿ ಒಂದು ಉದಾಹರಣೆ ನೋಡಿದ್ವಿ ನಾವು, ಅವನ ಬಾಯಲ್ಲ ಅದು ಬೆಂಕಿ ಕುಲುಮೆ ಅಂತ. ಬಾಯಿ ಉಪಮೇಯವನ್ನು ಅಲ್ಲಗಳೆದ್ವಿ, ಬೆಂಕಿ ಕುಲುಮೆ ಉಪಮಾನವನ್ನು ಅಲ್ಲಿ ಪ್ರತಿಷ್ಠಾಪಿಸಿದ್ವಿ. ಇಲ್ಲಿ ಅದಕ್ಕೆ ವಿರುದ್ಧವಾಗಿ ಏನು ಅಂದರೆ, ಉಪಮಾನವನ್ನು, ಈಗ ಉಪಮೇಯ ಅಲಂಕಾರದಲ್ಲಿ ನಾವೇನು ಮಾಡ್ತೀವಿ, ಒಂದು ಮಗುವಿನ ಮುಖ ಚಂದ್ರನ ಮುಖದಿಂತಿತ್ತು ಅಂದಾಗ ಚಂದ್ರನೇ ದೊಡ್ಡದು, ಚಂದ್ರನೇ ಶ್ರೇಷ್ಠ, ಅದರಂತೆ ಇತ್ತು ಅಂದಾಗ ಅದರ ಸಮ ಏನಲ್ಲ, ಅದಕ್ಕಿಂತ ಸ್ವಲ್ಪ ಕೆಳಗೆ, ಅದರ ಹತ್ರ ಅಂತ ಅರ್ಥ ಬರ್ತದೆ ಉಪಮೇಯದಲ್ಲಿ. ಇದರಲ್ಲಿ ಆಗಲ್ಲ. ಆ ಉಪಮಾನವನ್ನು ಅಲ್ಲಗಳೆದು ಉಪಮಾನ ಏನೂ ಅಲ್ಲ, ಇದು ಉಪಮೇಯನ ಭಾರಿ ಇಂಪಾರ್ಟೆಂಟು ಅನ್ನೋ ರೀತಿಯಲ್ಲಿ ಈ ಅಲಂಕಾರದಲ್ಲಿ ಹೇಳಲಾಗ್ತದೆ. ಅಂದರೆ ಉಪಮಾನದ ಕೊರತೆಯನ್ನು ಹೇಳಿ ಉಪಮೇಯವನ್ನೇ ಎತ್ತಿ ಹಿಡಿಯಲಾಗ್ತದೆ. ಕೆಲವು ಉದಾಹರಣೆಯನ್ನು ನೋಡಿದರೆ ಇದು ಸ್ಪಷ್ಟ ಆಗ್ತದೆ. ಬನ್ನಿ ಒಂದು ಉದಾಹರಣೆಯನ್ನು ನೋಡೋಣ. ಉದಾಹರಣೆ ಒಂದೇ ನೋಡಿ. ಒಂದು ಕವಿತೆಯ ಸಾಲುಗಳು ಹೀಗಿದ್ದಾವೆ: ಇವಳ ನೃತ್ಯಕ್ಕೆ ಸಾಟಿ ಯಾವುದಿದೆ ಹೇಳಿ, ಇವಳ ನೃತ್ಯಕ್ಕೆ ಸಾಟಿ ಯಾವುದಿದೆ ಹೇಳಿ, ಹಾವ ಭಾವ ಅಂಗಾಂಗಗಳ ಕೇಳಿ, ನವಿಲ ಕುಣಿತವೋ ಅದೇ ಸುತ್ತು ಅದೇ ಗತ್ತು, ನೋಡುತ್ತಾ ನೋಡುತ್ತಾ ಬರುತ್ತದೆ ತಲೆ ಸುತ್ತು. ಇನ್ನೊಂದು ನೋಡಿ. ಅದರ 100 ಕಣ್ಣುಗಳ ರಂಗು ಸರಿಗಟ್ಟಲುಂಟೆ ಇವಳೆರಡು ಕಣ್ಣ ಕಾಂತಿಯ, ಅದರ 100 ಕಣ್ಣುಗಳ ರಂಗು ಸರಿಗಟ್ಟಲುಂಟೆ ಇವಳೆರಡು ಕಣ್ಣ ಕಾಂತಿಯ, ಇವಳ ಲಾಸ್ಯವೇ ಲಾಸ್ಯ, ಅದನ್ನು ಹೋಲಿಸುವುದೇ ಅಪಹಾಸ್ಯ. ಇಲ್ಲಿ ಎರಡು ನುಡಿ ಕವಿತೆಯಲ್ಲಿ ಮೊದಲನೇ ನುಡಿಯನ್ನು ನೋಡೋಣ ಬನ್ನಿ. ಇಲ್ಲಿ ಯಾವುದರ ಹೋಲಿಕೆ ಇದೆ? ಉಪಮೇಯ ಉಪಮಾನ ಅಂದರೆ ಒಬ್ಬ ಮಹಿಳೆಯ ನೃತ್ಯ, ಒಂದು ನವಿಲ ಕುಣಿತ, ಮಯೂರ ನೃತ್ಯ ಅಂತ ಹೇಳಿ ಕರಿತೇವಲ್ಲ, ಅವುಗಳ ಹೋಲಿಕೆ ಇದೆ.
ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಉಪಮೇಯ ಅದು ಅವಳನ್ನು ಯಾವುದ್ರ ಬಗ್ಗೆ ಹೇಳ್ತಾ ಇರ್ತೀವಿ ಅದು ಉಪಮೇಯ, ಯಾವುದಕ್ಕೋ ಹೋಲಿಸ್ತಿರ್ತೀವಿ ದೂರ ಇದ್ದದಕ್ಕೆ ಅದು ಉಪಮಾನ ಅಲ್ವಾ. ಸೊ ಅದೇ ರೀತಿ ಹೇಳೋದಾದರೆ ಇಲ್ಲಿ ಅವಳ ನೃತ್ಯ ಇದೆಯಲ್ಲ, ಆ ಮಹಿಳೆಯ ನೃತ್ಯ ಇದೆಯಲ್ಲ ಅದು ಉಪಮೇಯ, ನವಿಲ ಕುಣಿತ ಉಪಮಾನ. ಇಲ್ಲಿ ನೋಡಿ ಏನು ಹೇಳಲಾಗಿದೆ, ಇವಳ ನೃತ್ಯಕ್ಕೆ ಸಾಟಿ ಯಾವುದಿದೆ ಹೇಳಿ, ಯಾವುದಿದೆ ಅಂದರೆ ಯಾವುದೂ ಇಲ್ಲ ಅಂತ. ಹಾವ ಭಾವ ಅಂಗಾಂಗ ಕೇಳಿ, ನವಿಲ ಕುಣಿತವೋ ಅದೇ ಸುತ್ತು ಅದೇ ಗತ್ತು, ನೋಡುತ್ತಾ ನೋಡುತ್ತಾ ಬರುತ್ತದೆ ತಲೆ ಸುತ್ತು. ನೋಡಿ, ಇವಳ ನೃತ್ಯವನ್ನು ವರ್ಣಿಸುವಾಗ ಅದು ಉಪಮೇಯ, ಉಪಮಾನ ಯಾವುದು? ನವಿಲ ಕುಣಿತದಂತೆ ಚೆನ್ನಾಗಿ ಕುಣಿತಾಳೆ ಅಂತ ಹಿಂಗೇನೋ ಹೇಳ್ಬೋದಾಗಿತ್ತಲ್ಲ, ಹಾಗೆ ಹೇಳಲಿಲ್ಲ. ನವಿಲ ಕುಣಿತ ಏನು ಲೆಕ್ಕನೇ ಅಲ್ಲ ಇವಳು ಮುಂದೆ ಅಂತ. ನವಿಲ ಕುಣಿತಕ್ಕೆ ಹೋಲಿಸಲಿಲ್ಲ, ಅದು ಅದರಂತೆ ಇದೆ ಅಂತಲೂ ಹೇಳಲಿಲ್ಲ, ಅದೇ ಇದಾಗಿದೆ ಅಂಥೇಳಿ ರೂಪಕದ ರೀತಿಯಲ್ಲಿಯೂ ಹೇಳಲಿಲ್ಲ. ಆ ಉಪಮಾನವನ್ನು ಅಲ್ಲಗಳೆಯಲಾಗಿದೆ. ನವಿಲ ಕುಣಿತ ಇವಳ ಕುಣಿತದ ಮೇಲೆ ಏನೂ ಅಲ್ಲ. ಈ ರೀತಿ ಉಪಮಾನವನ್ನು ಅಲ್ಲಗಳೆದು ಅದಕ್ಕಿಂತ ಈ ಉಪಮೇಯವೇ ಶ್ರೇಷ್ಠ ಅಂತ ಹೇಳಿದರೆ ಅದು ಈ ವ್ಯತಿರೇಕ ಅಲಂಕಾರ ಆಗ್ತದೆ. ಕೆಳಗೆ ನೋಡಿ, ಅದರ ಇನ್ನೊಂದು, ಆ ನೃತ್ಯದ ಇನ್ನೊಂದು ವಿಶೇಷತೆ ಇದೆ. ಅದರ 106 ಕಣ್ಣುಗಳ ರಂಗು. ಯಾವ್ದ್ರ 106 ಕಣ್ಣುಗಳು? ಮಯೂರ, ನವಿಲಿನ 106 ಕಣ್ಣುಗಳ ರಂಗಿದೆಯಲ್ಲ ಅದು ಉಪಮಾನ. ಸರಿಗಟ್ಟಲುಂಟೆ ಇವಳೆರಡ ಕಣ್ಣ ಕಾಂತಿಯ, ಇವಳ 2 ಕಣ್ಣ ಕಾಂತಿಯ ಸರಿಗಟ್ಟಲುಂಟೆ ಅಂದರೆ ಸರಿಗಟ್ಟಲು ಸಾಧ್ಯವಿಲ್ಲ ಅಂತ. ಅಂದರೆ ಇಲ್ಲಿ ಇವಳ ಕಣ್ಣುಗಳನ್ನು ನವಿಲ ಕಣ್ಣುಗಳಿಗೆ ಹೋಲಿಸಿ ಆ ನವಿಲ ಕಣ್ಣುಗಳಂತೆ ರಂಗಾಗಿದೆ ಅಂತ ಹೇಳಲಿಲ್ಲ. ನವಿಲ ಕಣ್ಣುಗಳು ಏನೂ ಲೆಕ್ಕನೇ ಅಲ್ಲ. ಇವಳ ಕಣ್ಣ ಕಾಂತಿಯ ಮುಂದೆ ಅವು 106 ಕಣ್ಣುಗಳು ಇರ್ತಾವಲ್ಲ, ಅದು ಗರಿ ಹರಡಿದಾಗ ಅದು ಲೆಕ್ಕನೇ ಅಲ್ಲ ಅಂತ ಹೇಳಲಾಗಿದೆ. ಇವಳ ಲಾಸ್ಯವೇ ಲಾಸ್ಯ ಅಂದರೆ ಇವಳ ಕುಣಿತವೇ ಕುಣಿತ, ಅದನ್ನು ಹೋಲಿಸುವುದೇ ಅಪಹಾಸ್ಯ. ಒಟ್ಟಿನಲ್ಲಿ ಇಲ್ಲಿ ಆ ನವಿಲ ಕುಣಿತ, ಅದರ ಬಣ್ಣದ ಗರಿಗಳ ರಂಗು, ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಲಾಗಿದೆ. ಉಪಮಾನವನ್ನು ನೆಗ್ಲೆಕ್ಟ್ ಮಾಡಿ, ಉಪಮಾನವನ್ನು ಅಲ್ಲಗಳೆದು ಅದರ ಕೊರತೆಯನ್ನು ಹೇಳಿ ಉಪಮೇಯವನ್ನು ಎತ್ತಿ ಹಿಡಿಯಲಾಗಿದೆ. ಸೊ ಈ ರೀತಿ ಎತ್ತಿ ಹಿಡಿದ್ರೆ ಅದಕ್ಕೆ ನಾವು ಈ ವ್ಯತಿರೇಕ ಅಲಂಕಾರ ಅಂತೇಳಿ ಕರಿತೇವೆ. ನೋಡಿ, ವಿದ್ಯಾರ್ಥಿಗಳಾದರೆ ಅದನ್ನ ಹೇಗೆ ಮಾಡಬೇಕು ಸಮನ್ವಯವನ್ನು. ಇಲ್ಲಿ ಉಪಮೇಯ ಅವಳ ನೃತ್ಯ, ಉಪಮಾನ ನವಿಲಿನ ಕುಣಿತ. ಅವಳ ನೃತ್ಯವನ್ನು ಹೊಗಳಲಿಕ್ಕೆ ಉಪಮಾನವಾದ ನವಿಲಿನ ನೃತ್ಯದಲ್ಲಿರುವ ಕೊರತೆಯನ್ನು ಎತ್ತಿ ತೋರಿಸಿ, ಅಂದರೆ ವೈವಿಧ್ಯತೆ ಇಲ್ಲದ ಒಂದೇ ಬಗೆಯ ಬೇಸರ ತರಿಸ್ತಕ್ಕಂಥ ಅದೇ ಸುತ್ತು ಅದೇ ಗತ್ತು ಇತ್ಯಾದಿ ಮೂಲಕ ಆ ರೀತಿಯ ಕೊರತೆಯನ್ನು ಎತ್ತಿ ತೋರಿಸಿ ಅವಳ ಕುಣಿತದ ಆಧಿಕ್ಯವನ್ನು ಸಾಧಿಸಲಾಗಿದೆ. ಹಾಗೆಯೇ ಉಪಮಾನವಾದ ನವಿಲಿನ 100 ಕಣ್ಣುಗಳ ರಂಗನ್ನೂ ಅಲಕ್ಷಿಸಿ ಅದಕ್ಕಿಂತ ಅವಳ 2 ಕಣ್ಣುಗಳಿಂದ ಬರುವ ಕಾಂತಿಯನ್ನೇ ಹೆಚ್ಚು ಎಂದು ಅದರ ಆಧಿಕ್ಯವನ್ನು ಎತ್ತಿ ಹಿಡಿಯಲಾಗಿದೆ. ಹಾಗಾಗಿ ಇದು ವ್ಯತಿರೇಕ ಅಲಂಕಾರ ಎನಿಸುತ್ತದೆ. ಸಾಮಾನ್ಯವಾಗಿ ಉಪಮಾನ ಅಲಂಕಾರದಲ್ಲಿ ಏನಾಗ್ತದೆ ಅಂದರೆ, ಹೋಲಿಸುವಾಗ ಉಪಮಾನ ದೊಡ್ಡದಿರ್ತದೆ, ಅದೇ ಶ್ರೇಷ್ಠ ಇರ್ತದೆ, ಉಪಮೇಯವನ್ನು ಅದಕ್ಕೆ ಹತ್ತತ್ರ ಅನ್ನೋ ರೀತಿಯಲ್ಲಿ ವರ್ಣಿಸ್ತಾರೆ. ಇಲ್ಲಿ ಉಪಮಾನವನ್ನು ಅಲ್ಲಗಳೆಯಲಾಗಿದೆ, ಉಪಮಾನವನ್ನು ನೆಗ್ಲೆಕ್ಟ್ ಮಾಡಲಾಗಿದೆ, ಅದರ ಕೊರತೆಯನ್ನು ಹೇಳಿ ಅದಕ್ಕಿಂತ ಈ ಉಪಮೇಯವೇ ಶ್ರೇಷ್ಠ ಅಂತ ಹೇಳಿದರೆ ಅದು ವ್ಯತಿರೇಕ ಅಲಂಕಾರ ಆಗ್ತದೆ. ಸೊ ಇನ್ನೊಂದು ಉದಾಹರಣೆ ನೋಡೋಣ ಬನ್ನಿ. ಇದು ಹಳೆಗನ್ನಡದಲ್ಲಿ ಪಂಪನ ವಿಕ್ರಮಾರ್ಜುನ ವಿಜಯ ದ್ವಿತೀಯಾಶ್ವಾಸದಲ್ಲಿ ಇರ್ತಕ್ಕಂಥದ್ದು. ನೋಡಿ, ಸಿಂಹ ಕಟಿತಟಮ ನಿಳಿಸುವ ರಿಪು ಕುರಂಗ ಕಂಠೀರವನ ಕಟಿತಟಂ. ಇನ್ನೊಂದ್ಸರಿ, ಸಿಂಹ ಕಟಿತಟಮ ನಿಳಿಸುವ ರಿಪು ಕುರಂಗ ಕಂಠೀರವನ ಕಟಿತಟಂ. ನೋಡುವ ಗಾಡಿಗಾರ್ತಿಯರ ಕಣ್ಗೆ ಕಾಮನಡ್ಡಣದಂತೆ ದೊಡ್ಡಿತ್ತಾಗಿ ಮೀರುವುದೃತ್ತರುತ್ತತೆಯ ನೀಡಿದುಕೊಂಡಪ್ಪುದಂಗಾದುವುದು. ನೋಡಿ, ಅರ್ಥ ನೋಡಿ, ಅದು ಹೊಸಗನ್ನಡದಲ್ಲಿ ಸಿಂಹದ ಕಟಿತಟ ಅಂದರೆ ಸೊಂಟ, ಸಿಂಹದ ಸೊಂಟ ಭಾಗವನ್ನು ಹೀಯಾಳಿಸುವ ರಿಪು ಕುರಂಗ ಕಂಠೀರವ. ಇಲ್ಲಿ ರಿಪು ಕುರಂಗ ಕಂಠೀರವ ಅಂದರೆ ಯಾರು ಅರ್ಜುನನ್ನು ಹೋಲಿಸ್ತಾ ಇದ್ದಾನೆ ಪಂಪ. ಸಿಂಹದ ಸೊಂಟದ ಭಾಗವನ್ನು ಹೀಯಾಳಿಸುವ ರಿಪು ಕುರಂಗ ಕಂಠೀರವನ ಸೊಂಟದ ಭಾಗವು ಪ್ರೀತಿಯಿಂದ ನೋಡುವ ಸುಂದರ ಸ್ತ್ರೀಯರ ಕಣ್ಣಿಗೆ ಕಾಮನ ಗುರಾಣಿಯಂತೆ ದೊಡ್ಡದಾಗಿ ಬೆಳೆದು ಅತಿಶಯವಾದ ದಪ್ಪವನ್ನು ತಾಳಿದಂತೆ ವಿಶೇಷಗುಂಡಾಗಿ ಬೆಳೆದವು. ಅಂದರೆ ಅರ್ಜುನ ಚಿಕ್ಕವನಿದ್ದಾಗ ಬೆಳೀತಾ ಇರ್ತಕ್ಕಂಥದ್ದು, ವಿಕ್ರಮಾರ್ಜುನ ಬೆಳೀತಕ್ಕಂಥ ವಿಧಾನವನ್ನು ಪಂಪ ವರ್ಣಿಸುವಾಗ ಇದು ಬರ್ತದೆ. ಇಲ್ಲಿ ನೋಡಿ, ಉಪಮೇಯ ಯಾವುದು? ಆ ಮಗು ಇದೆಯಲ್ಲ ಅರ್ಜುನ, ಅರ್ಜುನನ
ಸೊಂಟ ಅದು ಉಪಮೇಯ, ಸಿಂಹದ ಸೊಂಟ ಉಪಮಾನ. ಇಲ್ಲಿ ಸಿಂಹದ ಸೊಂಟದ ಭಾಗವನ್ನು ಹೀಯಾಳಿಸುವ ಅಂತ ಬರಿತಾನೆ ಕವಿ, ಇಳಿಸುವ ಅಂತ. ಸಿಂಹ ಕಟಿತಟಮನ್ ಇಳಿಸುವ ಅಂತ. ಇಳಿಸುವ ಅಂದರೆ ಹೀಯಾಳಿಸುವ. ರಿಪು ಕುರಂಗ ಕಂಠೀರವನ ಕಟಿತಟಂ. ರಿಪು ಕುರಂಗ ಅಂದರೆ ಶತ್ರುವನ್ನು ನಾಶ ಮಾಡ್ತಕ್ಕಂಥ, ವೀರನಾಗ್ತಕ್ಕಂಥ ಈ ವಿಕ್ರಮಾರ್ಜುನ ಏನಿದ್ದಾನೆ, ಅವನ ಸೊಂಟ ಉಪಮೇಯ. ಅದು ಸಿಂಹದ ಸೊಂಟದಂಗೆ ದಪ್ಪಾಗಿ ಬೆಳೀತು ಅಂತ ಹೇಳಲಿಲ್ಲ. ಸಿಂಹದ ಸೊಂಟ ಏನೂ ಲೆಕ್ಕ ಅಲ್ಲ, ಅದನ್ನು ಹೀಯಾಳಿಸುವ ರೀತಿಯಲ್ಲಿ ಇವನ ಸೊಂಟ ದಪ್ಪವಾಗಿ ಬೆಳೀತು, ಗಟ್ಟಿಯಾಗಿ ಬೆಳೀತು ಅಂತ ಹೇಳುವಾಗ ಉಪಮಾನವನ್ನು ಅಲ್ಲಗಳೆಯಲಾಗಿದೆ. ನೋಡುವ ಸುಂದರ ಸ್ತ್ರೀಯರಿಗೆ ಕಣ್ಣಿಗೆ ಕಾಮನ ಗುರಾಣಿಯಂತೆ ದೊಡ್ಡದಾಗಿ ಬೆಳೆದು ಅತಿಶಯವಾದ ದಪ್ಪವನ್ನು ತಾಳಿದಂತೆ ವಿಶೇಷವಾಗಿ ಉಂಡಾಗಿ ಬೆಳೆದವು. ಅವನ ಸೊಂಟದ ಭಾಗ ಹೇಗೆ ಬೆಳೀತು ಅಂತಕ್ಕಂಥದ್ದನ್ನು ಹೇಳುವಾಗ ಪಂಪ ಇದನ್ನು ಬಳಸ್ತಾನೆ. ಇಲ್ಲಿ ಉಪಮಾನ ಯಾವುದು? ಸಿಂಹದ ಸೊಂಟ. ಅರ್ಜುನನ ಸೊಂಟ ಏನು? ಉಪಮೇಯ. ಅರ್ಜುನನ ಸೊಂಟ ವರ್ಣಿಸುವಾಗ, ಉಪಮೇಯವನ್ನು ವರ್ಣಿಸುವಾಗ ಉಪಮಾನವನ್ನು ಹೀಯಾಳಿಸಲಾಗಿದೆ, ಉಪಮಾನದ ಕೊರತೆಯನ್ನು ಎತ್ತಿ ಹೇಳಲಾಗಿದೆ. ಅದನ್ನು ಈ ರೀತಿ ಮಾಡ್ಬೋದು. ಇಲ್ಲಿ ಉಪಮೇಯವಾದ ರಿಪು ಕುರಂಗ ಕಂಠೀರವನ ಅರ್ಜುನನ ಸೊಂಟವನ್ನು ಉಪಮಾನವಾದ ಸಿಂಹದ ಸೊಂಟದ ದಪ್ಪಕ್ಕೆ ಹೋಲಿಸಿ ಅದನ್ನು ಹೀಯಾಳಿಸುವ ಮೂಲಕ ಉಪಮೇಯದ ಆಧಿಕ್ಯವನ್ನು ಸ್ಥಾಪಿಸಲಾಗಿದೆ. ಆದ್ದರಿಂದ ಇದು ವ್ಯತಿರೇಕ ಅಲಂಕಾರ ಎನಿಸುತ್ತದೆ. ಇನ್ನೊಂದು ಕೊನೆಯ ಉದಾಹರಣೆಯನ್ನು ನೋಡೋಣ ಬನ್ನಿ. ಮೂರನೆಯ ಉದಾಹರಣೆ. ಉದಾಹರಣೆ 3 ಇದು ಕೂಡ ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಇರ್ತಕ್ಕಂಥದ್ದು. ನೋಡಿ ಹೇಗಿದೆ. ಒಗೆತರ್ಪ ಪಲ್ಗಳ ನಗೆಮೊಗದ ಸರಸ್ವತಿಯನ್ ಆಗಳ್ ಅರ್ಚಿಸಿದ ಪೊದಲ್ಗಲದ ಚೆಲ್ವಿನ ಮೊಲ್ಲೆಯ ಮುಗುಳ್ಗಳನ್ನು ಇಳಿಸಿರೆ ಗುಣಾರ್ಣವಂ ಸೊಗೈಸಿದಂ. ಒಗೆತರ್ಪ ಪಲ್ಗಳು ಅಂದರೆ ಹಲ್ಲುಗಳು. ನಗೆಮೊಗದ ಸರಸ್ವತಿಯನ್ನು ಆಗಳ್ ಅರ್ಚಿಸಿದ, ನಗುಮುಖದ ಸರಸ್ವತಿಯನ್ನು ಆಗ ತಾನೇ ಪೂಜಿಸಿದ, ಅರ್ಚಿಸಿದ. ಹೂಗಳು ಅದಕ್ಕೆ ಹೋಲಿಸಿದ್ದಾನೆ. ಇಲ್ಲಿ ನೋಡಿ ಕೆಳಗಡೆ ಇದೆ, ಆಗ ತಾನೇ ಹುಟ್ಟುತ್ತಿರುವ ಅರ್ಜುನನ ಹಲ್ಲುಗಳು ನಗೆಮೊಗದ ಸರಸ್ವತಿಯನ್ನು ಪೂಜಿಸಲು ಹರಡಿದ ಮೊಲ್ಲೆಯ ಮೊಗ್ಗುಗಳ ರಾಶಿಯ ಚೆಲುವನ್ನು ತಿರಸ್ಕರಿಸಿ ಗುಣಾರ್ಣವ ಸೊಗಸಾಗಿ ಕಂಡನು. ಇಲ್ಲಿ ಯಾವುದು ಉಪಮೇಯ? ಅರ್ಜುನನ ಹಲ್ಲುಗಳು. ಹೋಲಿಸಿದ್ಯಾತಿಗೆ ಸರಸ್ವತಿಯನ್ನು ಆಗ ತಾನೇ ಪೂಜಿಸಲು ಹರಡಿದ ಮೊಲ್ಲೆಯ ಮೊಗ್ಗುಗಳು, ಹೂವಿನ ಮೊಗ್ಗುಗಳಿಗೆ ಹೋಲಿಸಲಾಗಿದೆ. ಹೇಗೆ ಹೋಲಿಕೆ ಹೇಗಿದೆ ಅದರಂತೆ ಇದು ಅಂತ ಹೇಳಿಲ್ಲ ನೋಡಿ. ಅವನ ಹಲ್ಲು ಹೇಗಿದ್ವಪ್ಪ ಅಂದರೆ, ಆ ಸರಸ್ವತಿಯನ್ನು ಆಗ ತಾನೇ ಪೂಜಿಸಿ ಇಟ್ಟಂಥ ಬಿಳಿಯ ಹೂಗಳಿದ್ವಲ್ಲ, ಅವು ಏನೂ ಅಲ್ಲ. ಅವುಗಳನ್ನು ಚೆಲುವನ್ನು ತಿರಸ್ಕರಿಸಿ ಅವುಗಳ ಚೆಲುವನ್ನು ಏನು ಮಾಡಿ ಅವುಗಳ ಚೆಲುವನ್ನು ಕೂಡ ಅಲ್ಲಗಳೆದು ಅಷ್ಟು ದೊಡ್ಡದಾಗಿ ಅಷ್ಟು ಚೆಂದಾಗಿ ಅವು ಇದ್ವು. ಇಲ್ಲಿ ಅರ್ಜುನನ ಹಲ್ಲುಗಳನ್ನು ವರ್ಣಿಸುವಾಗ ಹೂವುಗಳನ್ನು ಉಪಮಾನವನ್ನು ಅಲ್ಲಗಳೆಯಲಾಗಿದೆ. ಅದು ಏನೂ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳಲಾಗಿದೆ. ಆದ್ದರಿಂದ ಇದು ಕೂಡ ಏನು ವ್ಯತಿರೇಕ ಅಲಂಕಾರಕ್ಕೆ ಉದಾಹರಣೆಯಾಗ್ತದೆ. ವಿದ್ಯಾರ್ಥಿಗಳು ಇದರ ಸಮನ್ವಯವನ್ನು ಹೀಗೆ ಮಾಡಬೇಕು. ಇಲ್ಲಿ ಉಪಮೇಯವಾದ ಅರ್ಜುನನ ಹಲ್ಲುಗಳನ್ನು ಉಪಮಾನವಾದ ಸರಸ್ವತಿಯನ್ನು ಪೂಜಿಸಲು ಹರಡಿರುವ ಬಿಳಿಯ ಮೊಲ್ಲೆಯ ಹೂವುಗಳ ರಾಶಿಗೆ ಹೋಲಿಸಿ ಆ ರಾಶಿಯನ್ನು ತಿರಸ್ಕರಿಸುವ ಮೂಲಕ ಉಪಮೇಯವಾದ ಅವನ ಹಲ್ಲಿನ ಸೌಂದರ್ಯದ ಅಧಿಕತೆಯನ್ನು ಸ್ಥಾಪಿಸಲಾಗಿದೆ. ಆದ್ದರಿಂದ ಇದು ವ್ಯತಿರೇಕ ಅಲಂಕಾರ ಎನಿಸುತ್ತದೆ. ಈ 3 ಉದಾಹರಣೆಗಳ ಮೂಲಕ ವ್ಯತಿರೇಕ ಅಲಂಕಾರ ಅಂದರೆ ಏನು ಅಂತಕ್ಕಂಥ ಒಂದು ಸ್ಪಷ್ಟತೆ ನಮಗೆ ಬಂದಿದೆ ಅಂದ್ಕೊಂಡಿದ್ದೇನೆ. ಬಹಳ ಮುಖ್ಯವಾಗಿ ಕೊನೆಯಲ್ಲಿ ನಾವು ಗಮನಿಸಬೇಕಾದಂಥ ಅಂಶಗಳು ಏನು ಈ ಅಲಂಕಾರದ ಬಗ್ಗೆ ಅಂದರೆ, ಇದು ಉಪಮೇಯ ಉಪಮಾನಗಳ ಸಂಬಂಧದ ಅಲಂಕಾರ. ಇದು ಅಪನುತಿ ಅಲಂಕಾರಕ್ಕೆ ಒಂದು ರೀತಿ ವಿರುದ್ಧವಾಗಿರ್ತಕ್ಕಂಥದ್ದು. ಅಲ್ಲಿ ಉಪಮೇಯವನ್ನು ಅವಮಾನ ಮಾಡಿದರೆ ಇಲ್ಲಿ ಉಪಮಾನವನ್ನು ಅವಮಾನ ಮಾಡಲಾಗುತ್ತದೆ. ಇದು ಈ ಅಲಂಕಾರದ ಬಗ್ಗೆ ಇರ್ತಕ್ಕಂಥ ಭಾಳ ಮುಖ್ಯವಾದಂಥ ಅಂಶ. ಇಷ್ಟ ವಿವರಣೆಯ ಮೂಲಕ ವ್ಯತಿರೇಕ ಅಲಂಕಾರ ಅಂದರೆ ಏನು ಅಂಥೇಳಿ ತಮ್ಮೆಲ್ಲರಿಗೂ ಕೂಡ ಸ್ಪಷ್ಟವಾಗಿದೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಇದುವರೆಗೂ ಈ ಅಲಂಕಾರದ ವಿಶ್ಲೇಷಣೆಗೆ
ನನ್ನ ಜೊತೆಗಿದ್ದದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೊಂದು ಅಲಂಕಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ, ಕಂಡು ಕಾಣದಂಥ ಚೆಲುವು ಅಂತಕ್ಕಂಥ ಈ ಸರಣಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನಮಸ್ಕಾರ.